ವಿದ್ಯಾರ್ಥಿಗಳೇ, 7ನೇ ತರಗತಿ ಕನ್ನಡ ಪೂರಕ ಪಾಠ ಮೊದಲನೇ ಪಾಠ. ಅದರಲ್ಲಿ ಬಸವಣ್ಣನವರ ಜೀವನ ದರ್ಶನ ಅಂತ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಅದರಲ್ಲಿ ಒಂದನೇದು ಬಸವಣ್ಣನವರ ತಂದೆ ತಾಯಿಯ ಹೆಸರೇನು ಅಂತ. ಉತ್ತರ: ಬಸವಣ್ಣನವರ ತಂದೆ ಬಾಗೇವಾಡಿಯ ಮಾದಿರಾಜ ಮತ್ತು ತಾಯಿ ಮಾದಾಂಬೆ ಅಂತ. ಎರಡನೇದು: ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಎಲ್ಲಿಗೆ ಹೋದರು ಅಂತ. ಇದಕ್ಕೆ ಉತ್ತರ: ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮನಿರ್ತಕ್ಕಂಥ ಕಪ್ಪಾಡಿ ಸಂಗಮಕ್ಕೆ ಹೋದರು ಅಂತ. ಮೂರನೇದು: ಈಶಾನ ಗುರುಗಳು ಬಸವಣ್ಣನವರಿಗೆ ಏನು ಹೇಳಿದ್ರು ಅಂತ. ಉತ್ತರ: ಈಶಾನ ಗುರುಗಳು ಬಸವಣ್ಣನವರಿಗೆ ನೀನೆಲ್ಲಿಗೂ ಹೋಗದೆ ಹೊಸ ಹೂವುಗಳು ಮತ್ತು ತಿಳಿನೀರು ತೆಗೆದುಕೊಂಡು ಹೋಗಿ ನಿತ್ಯವೂ ಸಂಗಮೇಶ್ವರನನ್ನು ಪೂಜಿಸಿ ಪ್ರಸಾದ ಕಾಯಕನಾಗಿ ಸುಖವಾಗಿರು ಎಂದರು. ಇನ್ನು ನಾಲ್ಕನೇದು: ಬಸವಣ್ಣನವರ ವಚನಗಳು ಏಕೆ ಪ್ರಸಿದ್ಧವಾಗಿವೆ ಅಂತ. ಉತ್ತರ: ಬಸವಣ್ಣನವರ ವಚನಗಳಲ್ಲಿ ಭಾವ ತೀವ್ರತೆ, ಏಕಾಗ್ರತೆ ಮತ್ತು ಆತ್ಮೀಯತೆ ಪ್ರಶಂಸನೀಯವೂ ಪ್ರಸಿದ್ಧವೂ ಆಗಿದೆ. ಬಸವಣ್ಣನವರ ವಚನಗಳು ಉತ್ತಮ ಭಾವಗೀತೆಗಳಾಗಿವೆ. ಹಾಗೆ ಇವರ ವಚನಗಳಲ್ಲಿ ವಿಡಂಬನೆ ಇದೆ, ಇವರ ವಚನಗಳಲ್ಲಿ ನಗೆ ಇದೆ, ಇವರ ವಚನಗಳಲ್ಲಿ ದರ್ಶನ ಶುದ್ಧಿಯೂ ಇದೆ, ಇವರ ವಚನಗಳಲ್ಲಿ ವಿಚಾರಧಾರೆಯೂ ಇದೆ, ಇವರ ವಚನಗಳಲ್ಲಿ ಮಧುರ ಭಾವ ಇದೆ. ಹಾಗಾಗಿ ಇವರ ವಚನಗಳು ಪ್ರಸಿದ್ಧವಾಗಿವೆ ಅಂತ. ಇನ್ನು ಐದನೇದು: ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಯಾವುದು ಅಂತ. ಇದಕ್ಕೆ ಉತ್ತರ: ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ದಾನ, ದಯೆ, ನಿರಾಡಂಬರ, ವಿನಯ, ಭಕ್ತಿ, ದುಡಿಮೆ, ನಿಷ್ಕರ್ಮ ಕರ್ಮ ಮತ್ತು ಸರಳ ಜೀವನ ಅಂತ.